ಬೆನ್ನಿಗೆ ಅಂಟಿಕೊಂಡ ಎರಡು ಕೈಗಳು, ಸರಿಯಾಗಿ ಮಾತನಾಡಲಾಗದ ನಾಲಿಗೆಯ ತೊದಲು ನುಡಿಗಳು, ಬಂದು ಬಳಗವಿದ್ರೂ ಕೂಡ ಈತ ಏಕಾಂಗಿ. ಹುಟ್ಟಿನಿಂದಲೂ ಅಂಗವಿಕಲನಾಗಿದ್ರೂ ಜೀವನದ ಬಂಡಿ ಸಾಗಿಸಲು ಹರಸಾಹಸವನ್ನ ಪಡ್ತಾ ಇರುವಂತಹ ಘಟನೆಯೊಂದು ಮನಕಲಕುವಂಥದ್ದು. ಇದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಹೋಬಳಿಯ ಕೊಣನೂರು ಗ್ರಾಮದಲ್ಲಿ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವಂತ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಕೊಣನೂರು ಗ್ರಾಮದ 48 ವರ್ಷದ ರಾಜಶೇಖರ್ ಮೂರ್ತಿ ಹುಟ್ಟು ಅಂಗವಿಕಲ. ಸರಿಯಾಗಿ ನಡೆಯಲು ಆಗದು, ತುತ್ತು ಅನ್ನವನ್ನು ತಿನ್ನಲು ಕೂಡ ಕೈಗಳು ಬಾರದು. ಪ್ರತಿ ಕೆಲಸಕ್ಕೂ ಕೂಡ ಬೇರೆಯವರ ಸಹಾಯ ಅಗತ್ಯವಾಗಿರ್ತದೆ. ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಜೀವನವನ್ನು ಸಾಗಿಸಬೇಕು ಎಂಬುವ ಹಂಬಲ. ಅಲ್ಪ ಜಮೀನಿದ್ರೂ ಕೂಡ ಕೆಲಸ ಮಾಡಲು ಸಾಧ್ಯವಾಗದಂತಹ ದುಸ್ಥಿತಿ. ಬೆಳಗ್ಗೆಯಿಂದ ಸಂಜೆಯವರೆಗೂ ಪ್ರತಿಯೊಂದು ಕೆಲಸಕ್ಕೂ ಕೂಡ ಬೇರೆಯವರನ್ನೇ ನಂಬಿ ಬದುಕ್ತಾ ಇರುವಂಥ ಈತನಿಗೆ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ಊಟ ತಿಂಡಿಯನ್ನು ತಂದು ಬೇರೆಯವರ ಸಹಾಯವನ್ನು ಪಡೆದುಕೊಂಡು ತಿನ್ನಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರಿಗೆ ಸರ್ಕಾರದ ಪಿಂಚಣಿ ಹೊರತುಪಡಿಸಿ ಯಾವುದೇ ಆದಾಯ ಕೂಡ ಇಲ್ಲ. ಕಳೆದ 3-4 ತಿಂಗಳಿಂದ ಅಂಗವಿಕಲರ ವೇತನ ಕೂಡ ನಿಂತು ಹೋಗಿದೆ. ಇವರ ಬಟ್ಟೆ ಬರೆಗಳನ್ನು ತೊಳೆಯುವವರೆಗೆ ಹೋಟೆಲ್ಗಳಲ್ಲಿ ಮಾಡಿದಂಥ ಸಾಲ ತೀರಿಸಲು ಸಾಧ್ಯವಾಗದಂಥ ದುಸ್ಥಿತಿಯಲ್ಲಿ ಕಾಲ ಕಳೆಯುವಂತಾಗಿದ್ದು, ಮುಂದಿನ ಪರಿಸ್ಥಿತಿ ಹೇಗೆ ನಿರ್ವಹಿಸಬೇಕು ಎಂಬ ಚಿಂತಾಜನಕದಲ್ಲಿ ಒಳಗಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ವಿಶೇಷ ವಿಕಲಚೇತನರಿಗೆ ಬೆನ್ನಿಗೆ ನಿಂತು ಪಿಂಚಣಿಯ ಹಣವನ್ನು ಬಿಡುಗಡೆ ಮಾಡಿಸಿ ಸಹಾಯ ಹಸ್ತವನ್ನು ಚಾಚಬೇಕಾಗಿ ವಿನಂತಿ. ಎಲ್ಲ ಮಾಡಬೇಕು. ಅದರಿಂದ ನಮಗೆ ಒಂದು ಅಧಿಕಾರಿಗಳು ಅವತ್ತು ಬಾ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ಅಂತಾರೆ. ಯಾವ ಡೆಲ್ಲಿ ಗೊತ್ತಿಲ್ಲ, ಡೆಲ್ಲಿ ಗೊತ್ತಿಲ್ಲ, ಡೆಲ್ಲಿ ಯಾಕೆ ಗೊತ್ತಿಲ್ಲ ನಮಗೆ ಗೊತ್ತಾ. ನಾವು ಮಾಡಿದ ಅವರು ಡೆಲ್ಲಿ ಬರ್ತಿರ್ಬೇಕು, ಹೆಂಗೆ ಮಾಡಿ ಇವತ್ತು ಐದೇ ಮಾಡಿ ಡೆಲ್ಲಿ ಬರ್ತಿರ್ಬೇಕು. ಅದನ್ನ ಒಂದು ಸ್ವಲ್ಪ ಅದು ಕಲಿಕಲಿ ತೋರಿಸಿ ಮಾಡಿ ಒಂದು ಸ್ವಲ್ಪ. ಈಗ ಊಟ ತಿಂಡಿ ಏನು ವ್ಯವಸ್ಥೆ ಮಾಡ್ಕೊಂಡಿದೆ? ಊಟ ತಿಂಡಿ ಹೋಟೆಲ್ ಮಾಡ್ತೀವಿ, ಅದಕ್ಕೆ ತೊಂದರೆ ಊಟ ತಿಂಡಿ ಹೋಟೆಲ್ ಮಾಡ್ತೀವಿ. ಹೋಟೆಲ್ ನಾವು ಅಪ್ಪ ಅಮ್ಮ ಇಲ್ಲ, ಅಪ್ಪ ಇತ್ತು ತೊತ್ತೋರು ಇವಾಗ ಜೊತ್ತೋರು ಅಪ್ಪ. ಹೋಟೆಲ್ ಮಾಡ್ತೀವಿ. ನಮ್ಮ ಅಕ್ಕಪಕ್ಕ ಮನೆಯವರು ಸ್ವಲ್ಪ ಸಹಾಯ ಮಾಡ್ತಾರೆ. ಊರು ಚಾಲನೆ ಮಾಡ್ಕೊತಾರೆ. ಎಲ್ಲ ಬೇರೆ ಅವಶ್ಯಕತೆ, ನಮ್ಮವ್ರ ಅವಶ್ಯಕತೆ ಯಾರೂ ಇಲ್ಲ. ಅಂದರೆ ಅವ್ರು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಕೈ ತೋರಿಸಿ ನೋಡಿ.